ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಡೇ 9 ಮಾರ್ನಿಂಗ್ ಡೇ ಆಗಿತ್ತು. ಏನು ಅಂತಂದು ವಿಡಿಯೋ ಮಾಡ್ಕೊಂಡಿದ್ದೆ ಮಾರ್ನಿಂಗಿಂದು. ಎಲ್ಲರೂ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬು ಮತ್ತು ಲೈಕ್ ಕಮೆಂಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇವತ್ತು ಬೆಳಿಗ್ಗೆ ಪೂಜೆ ಮಾಡಾಕತ್ತಿದ್ದೆ. ಹೆಣ್ಮಕ್ಳು ಜೀವನ ಹೆಂಗಂತಂದ್ರೆ ಸ್ಟಾರ್ಟಿಂಗ್ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆ ಹಾಯಾಗಿ ಆರಾಮಾಗಿ ಮನೆಯಲ್ಲಿ ಪೂಜಾ ತಾಯಿ ಎಲ್ಲ ಮನೇನ ಯಾರಾಗಲಿ ಅವ್ರು ಮಾಡ್ತಿದ್ರು. ನಮಗದು ಸಂಬಂಧನೇ ಇಲ್ಲ. ಸುಮ್ಮನೆ ಕೈ ಮುಗಿಯೋದು, ಆರಾಮ್ ನಮ್ಮಷ್ಟಕ್ಕೆ ನಾವು ಇರ್ತಿದ್ವಿ. ಬಟ್ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಒಂದು ಜವಾಬ್ದಾರಿ ಅಂತಂದು ಇರ್ತೈತಲ್ಲ. ಮಕ್ಕಳಾದಮೇಲೆ ಮಕ್ಕಳಿಗೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸಂಬಂಧ ಅಂತಂದು ದೇವರಲ್ಲಿ ಬೇಡ್ಕೊಳೋದು, ಎಲ್ಲರೂ ಸುತ್ತಮುತ್ತ ಇರೋರು ಎಲ್ಲರೂ ಒಳ್ಳೆಯರಾಗಲಿ ಅಂತ ಅದೊಂದು ಜವಾಬ್ದಾರಿ ಬಂದುಬಿಡ್ತೈತಿ ಹೆಣ್ಮಕ್ಳಿಗೆ. ಸುತ್ತಮುತ್ತ ಇರೋರು ಮನೆಯವರು ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ, ಆರೋಗ್ಯದಿಂದ ಇರಲಿ ಅಂತಂದು ಪೂಜೆ ಮಾಡೋದು, ಏನೋ ಒಂದು ಉಪವಾಸ ಮಾಡೋದು, ಇದೊಂದು ಹೆಣ್ಮಕ್ಳು ಇದಾಗಿಬಿಡ್ತೈತಿ ಕೆಲಸ. ಜವಾಬ್ದಾರಿ ತೊಗೊಂಡ್ಬಿಡ್ತಾರೆ ಅವರು. ಅದು ಗೊತ್ತಿರ್ಲಾರ್ದನ ಆದಂಗೆ ಆಗಿಬಿಡ್ತೈತಿ. ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಪೂಜೆ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡತ್ತಿದ್ದೆ ಸ್ಕೂಲಿಗೆ ಹುಡುಗರಿಗೆ ಅಂತಂದು. ಕಾಫಿ ಎಲ್ಲ ಕುಡಿದು ದೇವ್ರ ಪೂಜೆ ಮಾಡಿಕೊಂಡು ನಾಷ್ಟಕ್ಕೆ ಅಂತಂದು ನಿನ್ನೆ ಹೆಸರು ಕಾಳು ದೋಸೆ ಮಾಡಿದ್ರೆ ಆಯ್ತು ಅಂತ ಹೆಸರು ಕಾಳು ನೆನೆ ಇಟ್ಟಿದ್ದೆ. ಅದನ್ನು ಬೆಳಗ್ಗೆ ಕಾಫಿ ಕುಡಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೆ. ನಾನು ಸ್ವಲ್ಪ ಜೀರಿಗೆ ಉಪ್ಪು ಹಾಕ್ಕೊಂಡೀನಿ. ಬೇಕಂದರು ಶುಂಠಿನೂ ಹಾಕ್ಕೊತಾರೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಮಾಡ್ತಾರೆ. ದೋಸೆ ಜೊತೆಗೆ ನಾನು ಸ್ವಲ್ಪ ಕೆಂಪು ಚಟ್ನಿನ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಕೆಂಪು ಚಟ್ನಿ ಹುರ್ಕೊಂಡು ಅದಾದಮೇಲೆ ಅದಕ್ಕೆ ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಜೀರಿಗೆ, ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ. ಚಲೋ ಬಂದಿತ್ತು. ಅದಾದಮೇಲೆ ಹಿಟ್ಟನ್ನು ಕಲಸಿಟ್ಟಿದ್ದೆ, ನೆನೆದಿತ್ತು. ದೋಸೆ ಹಾಕಕ್ಕಂತಂದು ಹೋದೆ. ಫಸ್ಟ್ ಸ್ಟಾರ್ಟಿಂಗ್ ಪ್ರತಿ ಸರಿನೂ ಯಾವಾಗಲೂ ಒಂದು ಬಿಟ್ಟರೆ ಎರಡನೇ ಸರಿಗೆ ಬಂದುಬಿಡ್ತಿತ್ತು. ಬಟ್ ಈ ಸರಿ ಹಂಗಾಗಲೇ ಇಲ್ಲ. ಒಂದಲ್ಲ 3 ದೋಸೆ 4 ದೋಸೆಗೂ ಫುಲ್ ಕೆಟ್ಟುಬಿಡ್ತು. ಜಲ್ದಿ ಏಳೇ ಇಲ್ಲ. ಸ್ಕೂಲ್ ಟೈಮ್ ಒಂದು ಆಗತ್ತಿತ್ತು. ಇನ್ನೂ ಮಕ್ಳಿಗೆ ನಾಷ್ಟ ಇದು ಆಗಿದ್ದಿಲ್ಲಲ್ಲ. ಹಾಗಾಗಿ ಮತ್ತು ಮಕ್ಕಳೆಲ್ಲ ಅಂದರು, ಹುಡುಗರು ಅಂದರು, ಮಮ್ಮಿ ಯಾಕೆ ದೋಸೆ ಕೆಡಾತ್ತವಲ್ಲ, ಮತ್ತು ಸ್ಕೂಲ್ ಟೈಮ್ ಆಗಕತ್ತೈತಿ, ಏನು ಕಟ್ತಿ ಅಂತಂದು. ನನಗೂ ಶಾಕ್ ಆಯ್ತು, ಏನಪ್ಪ ದೋಸೆನ ಬರೋವಲ್ವ ಅಂತಂದು. ಮತ್ತು ಇನ್ನೊಂದು ಸರಿ ನೀಟಾಗಿ ಕ್ಲೀನಾಗಿ ತಿಕ್ಕಿ ಒರೆಸಿ ಇನ್ನೊಂದು ಹಾಕಿದೆ. ಆವಾಗ ಕರೆಕ್ಟಾಗಿ ಬಂದವು. ಹಂಗಾಗಿ ಅದಾದಮೇಲೆ ಕೆಂಪು ಚಟ್ನಿ ಜೊತೆಗೆ ಹುಡುಗರಿಗೆ ಕೆಂಪು ಚಟ್ನಿ ಇಷ್ಟ ಆಗಲ್ಲ ಅಂತಂದು ಕೊಬ್ಬರಿ ಚಟ್ನಿನೂ ಮಾಡಿದ್ದೆ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಸ್ವಲ್ಪ ಹಣ್ಣಿದ್ದು ಮನ್ಯಾಗ ಅವನ್ನೆಲ್ಲ ಹೆಚ್ಚಿ ಮನ್ಯಾಗ ಎಲ್ಲರಿಗೂ ಕೊಟ್ಟೆ. ಸ್ಕೂಲಿಂದ ಬಂದಮೇಲೆ ಹುಡುಗರು ಏನಾದರೂ ಕೊಡು ಮಮ್ಮಿ, ಏನಾದರೂ ಕೊಡು ಅಂತಾರಂತಂದು ಅವರಿಗೆ ಬಾಳೆಹಣ್ಣಿದ್ವು. ಬಾಳೆಹಣ್ಣು ಹಂಗೆ ತಿನ್ನೋದಕ್ಕಿಂತ ಈ ಥರ ಸಣ್ಣಗೆ ಪೀಸ್ ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಹಾಲು, ಮೊಸರು ಮತ್ತು ಜೇನುತುಪ್ಪ, ತುಪ್ಪ, ಸಕ್ಕರೆ ಹಾಕ್ಕೊಂಡು ಇಟ್ಟು ತಿಂದ್ರೆ ರುಚಿಯಾಗುತ್ತೆ. ಹುಡುಗರಿಗೂ ಮಾಡಿ ನಾನು ಒಂದು ಸ್ವಲ್ಪ ತಿಂದು ಅವ್ರಿಗೆ ಒಂದು ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟಿದ್ದೆ. ಕೋಲ್ಡಾಗಿರ್ತೈತಿ. ಬಂದಮೇಲೆ ಖುಷಿಯಾಗುತ್ತೆ ಅಂತಂದು ಅವರಿಗೆಲ್ಲ ರೆಡಿ ಮಾಡಿದ್ದೆ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತಂದು ಕೇಳ್ಕೊತೀನಿ. ಯಾಕಂದರೆ ನಾವು ಒಂದು ರೀತಿಯಿಂದ ಬೆಳಿಬೇಕಂತ ಆಸೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಕತ್ತಿದ್ರಲ್ಲ